ಓಂ ಬುಂ ಬುಧಾಯ ನಮಃ. ನಮಸ್ತೆ ವೀಕ್ಷಕರೇ, ಬನ್ನಿ ಇವತ್ತು 27ನೇ ನಕ್ಷತ್ರ ಆಗಿರುವಂತಹ ರೇವತಿ ನಕ್ಷತ್ರ, ವಿಶೇಷವಾಗಿರುವಂತಹ ನಕ್ಷತ್ರ. ತನ್ನ 4 ಚರಣಗಳು ನಾವು ನೋಡುವಂತಹ ಮೀನರಾಶಿ ಮತ್ತೆ ಬುಧನ ಒಂದು ತತ್ವದಲ್ಲಿರುವಂತಹ ನಕ್ಷತ್ರ. ಮೀನರಾಶಿಗೆ ಅಧಿಪತಿ ಇರುವಂತದ್ದು ಗುರು. ಸೊ ಗುರು ಮತ್ತೆ ಬುಧನ ಒಂದು ಸಂಯೋಗದ ಒಂದು ನಕ್ಷತ್ರ ನೋಡೋಣ ಇವತ್ತು ವಿಚಾರವಾಗಿ. 2026 ಅಲ್ಲಿ ಯಾವ ರೀತಿಯಾದ ಒಂದು ಬೆನಿಫಿಟ್ಸ್ ಇದೆ, ಏನೆಲ್ಲ ನಿಮಗೆ ಪಾಸಿಟಿವ್ ಥಿಂಗ್ಸ್, ಏನೆಲ್ಲ ನೆಗೆಟಿವ್ ಆಗಬಹುದು, ಪ್ರತಿಯೊಂದು ನಾನು ನಿಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ. ಇದರ ಒಂದು 2026 ಅಲ್ಲಿರುವಂತಹ ಒಂದು ಕ್ಯಾಲೆಂಡರ್ ವರ್ಷ ಬದಲಾವಣೆ ಏನೆಲ್ಲ ಅನುಕೂಲ ಕೊಡಬಹುದು. ವಿಶೇಷವಾಗಿ ಗುರುವಿನ ಒಂದು ಮನೆಯಲ್ಲಿ ಬುಧನ ಒಂದು ನಕ್ಷತ್ರ ಇದ್ದಾಗ ಯಾವಾಗಲೂ ತರ್ಕವೇ ಅಲ್ವಾ. ನಿಮಗೆ ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಪ್ರತಿಯೊಂದು ಕ್ವೆಶನ್ಸ್ ನೀವು ಕೇಳುವಂಥದ್ದು ತರ್ಕಮಯವಾಗಿರುತ್ತೆ. ಇದು ಯಾಕೆ ಹಿಂಗೆ ಮಾಡ್ತೀವಿ, ಇದು ಯಾಕೆ ಇದೇ ಥರ ಮಾಡಬೇಕು, ಇದು ಏನಿದು, ಇದನ್ನು ನಾವು ಯಾಕೆ ಫಾಲೋ ಮಾಡಬೇಕು ಅನ್ನೋಂಥದ್ದು. ಬಟ್ ವೆರಿ ನಾಲೆಡ್ಜಬಲ್. ಯಾಕೆಂದರೆ ನಿಮ್ಮ ಒಂದು ಥಾಟ್ ಫ್ಲೋ ಏನಂದರೆ, ನಾನು ಏನೇ ಕೆಲಸ ಮಾಡಿದ್ರು ಕೂಡ ಅದರ ಒಂದು ಡೀಪ್ ನಾಲೆಡ್ಜ್ ನಾನು ತಿಳ್ಕೊಂಡು ಮಾಡಿದಾಗ ನನಗದು ಅರ್ಥ ಆಗುತ್ತೆ, ನನಗದು ಬೆನಿಫಿಟ್ ಅನ್ನೋಂಥದ್ದು, ರೈಟ್. ಸೊ ನಿಮ್ಮ ಥಾಟ್ ಫ್ಲೋ ಅದೇ ರೀತಿಯಲ್ಲೇ ನೀವು ಏನೇ ಮಾಡಿದ್ರು ಕೆಲಸ, ಸೊ ನಿಮಗೆ ಆ ಒಂದು ಏನು ಕೆಲಸನೂ ಇರ್ಬೋದು, ಅದ್ರ ಬಗ್ಗೆ ನಾನು ಡೀಪ್ ನಾಲೆಡ್ಜ್ ಅಂತ ತಿಳ್ಕೊಬೇಕು, ನಾನು ಎಲ್ಲ ಪ್ರತಿಯೊಂದು ವಿಚಾರ ತಿಳ್ಕೊಂಡು ನಾನು ಪ್ರಾರಂಭ ಮಾಡಬೇಕು ಅನ್ನೋಂಥ ಹಂಬಲ ಹೆಚ್ಚಾಗಿ ನಾವು ರೇವತಿ ನಕ್ಷತ್ರದಲ್ಲಿ ಕಾಣ್ತೀವಿ. ಬುಧನ ಒಂದು ಸಂಯೋಗವಾಗಿರುವಂಥದ್ದು. ಸೊ ನಕ್ಷತ್ರದ ಅಕ್ಷರಗಳು ಅಂತ ನಾನು ಹೇಳಕ್ಕೆ ಹೋದರೆ ದು, ದೇ ಮತ್ತು ಚ ಮತ್ತು ಚಿ, ಈ 4 ಅಕ್ಷರಗಳಲ್ಲಿ ನಿಮ್ಮ ಹೆಸರು ಇಡಬೇಕು. 1, 2, 3, 4 ಚರಣಗಳು ಮೀನರಾಶಿಯಲ್ಲೇ ಇರುತ್ತೆ. ಸೊ ಈ 4 ಚರಣಗಳಿಗೆ ಸಂಬಂಧಪಟ್ಟಿರುವಂತಹ ಅಕ್ಷರಗಳಿಗೆ ನಾನು ನಿಮಗೆ ಆಲ್ರೆಡಿ ತಿಳಿಸಿದೆ. ಇದರಲ್ಲೇ ನೀವು ಹೊಸದಾಗಿ ಹುಟ್ಟಿರೋಂಥವ್ರು, ಆಲ್ರೆಡಿ ಈಗ ಹುಟ್ಟಿರೋಂಥವ್ರು ಕೂಡ ಈ ಹೆಸರುಗಳಲ್ಲಿ ಈ ಅಕ್ಷರಗಳಲ್ಲಿ ಅವ್ರ ಹೆಸರು ಇರಬೇಕು. ಇಲ್ಲ ಅಂತಂದರೆ ಹೊಸ ಹುಟ್ತಾ ಇರೋವಂಥ ಮಕ್ಕಳಿಗೂ ಸಹ ಇಡ್ಬೋದು. ಎಷ್ಟು ಜನ ಇಲ್ಲ ಅಂತಿದ್ರೆ ಏನು ಮಾಡೋದು ಮೇಡಮ್, ನಮ್ಮ ಹೆಸರು ಈ ರೀತಿ ಅಲೈನ್ ಆಗಿಲ್ಲ, ಯಾವುದೋ ನಕ್ಷತ್ರಕ್ಕಿದೆ, ಯಾವುದೋ ರಾಶಿ ತೋರಿಸ್ತಿದೆ ನಮ್ಮ ಲೆಟರ್ಸ್ ಅಂತಂದಾಗ ಖಂಡಿತ ಫ್ಯೂಚರಲ್ಲಿ ನಿಮಗೆ ಏನೋ ಒಂದು ಸಮಸ್ಯೆಗಳು ಖಂಡಿತ ಆಗಿರುತ್ತೆ, ಏನೋ ಒಂದು ಲಕ್ ಫ್ಯಾಕ್ಟರ್ಸ್ ಮಿಸ್ ಆಗಿರುತ್ತೆ. ಸೊ ದಯವಿಟ್ಟು ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಇವೆಲ್ಲ ಏನಂದರೆ ಜಾತಕ ಸ್ಪೆಸಿಫಿಕ್ ಆಗಿರುತ್ತೆ. ಸೊ ನೀವು ನನ್ನನ್ನು ಸಹ ಕನ್ಸಲ್ಟೇಷನ್ ತೊಗೋಬೋದು. ಕಾಂಟಿರೋ ನಂಬರ್ಸ್ ಕಾಲ್ ಮಾಡಿದ್ರೆ ನೀವು ಯಾವ ರೀತಿ ಕನ್ಸಲ್ಟೇಷನ್ ತೊಗೊಳ್ಬೋದು ತಿಳಿಸ್ಕೊಡ್ತಾರೆ. ಡೈರೆಕ್ಟಾಗಿ ಬರ್ಬೋದಾ, ಫೋನ್ ಕನ್ಸಲ್ಟೇಷನ್ ತೊಗೊಳ್ಬೋದಾ, ಪ್ರತಿಯೊಂದು ವಿಚಾರ ತಿಳಿಸ್ಕೊಡ್ತಾರೆ. ಬಟ್ ರೇವತಿ ನಕ್ಷತ್ರ 2026 ಅಲ್ಲಿ ಬೈ ಚಾನ್ಸ್ ನೀವು ಮದುವೆ ಯೋಗದಲ್ಲಿದ್ದೀರಾ, ಅಥವಾ ಮದುವೆಗೆ ಸೆಟ್ ಮಾಡ್ತಿದ್ದಾರೆ, ಅಥವಾ ಮದುವೆ ನೋಡ್ತಾ ಇದ್ದಾರೆ, ಹುಡುಗ ನೋಡ್ತಿದ್ದಾರೆ, ಹುಡುಗಿ ನೋಡ್ತಿದ್ದಾರೆ, ಸೊ ಒಳ್ಳೆ ಯೋಗ ಇದೆ, ಸೂಪರ್ ಇದೆ. ಅದರಲ್ಲೂ ಮೇ ತಿಂಗಳಾದ್ಮೇಲಂತೂ ತುಂಬ ಚೆನ್ನಾಗಿದೆ. ಬೈ ಚಾನ್ಸ್ ಏನೋ ನೋಡ್ತಿದ್ರೆ ಆದಷ್ಟು ಮೇ ಆದಮೇಲೆ ನೀವು ಪ್ರಾರಂಭ ಮಾಡಿದಾಗಲೂ, ಅಥವಾ ಮೇ ಆದಮೇಲೆ ನೀವು ನೋಡ್ತಿರೋಂಥದ್ರಲ್ಲಿ ಯಾವುದಾದ್ರು ನಿಮಗೆ ಸೆಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದು ಬಿಟ್ಟು ಬಿಸ್ನೆಸ್ ವಿಚಾರವಾಗಿ ತುಂಬ ಜನ ಮೀನರಾಶಿಯವರು, ರೇವತಿ ನಕ್ಷತ್ರದವರು ತುಂಬ ಲಾಸ್ ಅನುಭವಿಸ್ತಾ ಇರೋವಂಥದ್ದು. ಏನು ಶೇರ್ ಮಾರ್ಕೆಟ್ ಇರ್ಬೋದು, ಸ್ಟಾಕ್ಸಲ್ಲಿ ಇರ್ಬೋದು, ಇದರಲ್ಲಿ ಏನಾದರೂ ಹಾಕಿತ್ತು ಅಂತಂದರೆ ತುಂಬ ಕೇರ್ಫುಲ್ ಆಗಿರಿ. ಆದಷ್ಟು ಅದ್ರ ಬಗ್ಗೆ ಡೀಪ್ ನಾಲೆಡ್ಜು, ಟೆಕ್ನಿಕಲ್ ಥಿಂಗ್ಸ್ ಎಲ್ಲ ನೀವು ನೋಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಎಸ್, ಒನ್ ಆಫ್ ದ ಗುಡ್ ಮೆಟಲ್ಸ್ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ. ಗೋಲ್ಡ್, ಸಿಲ್ವರಲ್ಲಿ ಹಾಕುವಂಥದ್ದು, ಅಥವಾ ಪ್ಲಾಟಿನಮಲ್ಲಿ ಹಾಕುವಂಥದ್ದು, ಇವೆಲ್ಲ ಜ್ಯುವೆಲ್ರಿ ಮೆಟಲ್ಸಲ್ಲಿ ಹಾಕಿ, ಇಟ್ಸ್ ನೋ ಪ್ರಾಬ್ಲಮ್. ಮೆಟಲ್ಸಲ್ಲಿ ನಿಮ್ಗೆ ಯಾವಾಗಲೂ ಬೆನಿಫಿಟ್ ಸಿಗುತ್ತೆ, ಏನೂ ಸಮಸ್ಯೆ ಆಗಲ್ಲ. ಅದು ಬಿಟ್ಟು ಸ್ಟಾಕ್ಸಲ್ಲಿ, ಈಕ್ವಿಟೀಸಲ್ಲಿ, ಅಥವಾ ಬೇರೆ ಯಾವುದಾದ್ರೂ ವಿಚಾರದಲ್ಲಿ ನೀವು ಹಾಕಿದರೆ, ಬೇರೆ ಏನಾದರೂ ಬೇರೆ ಯಾವುದಾದ್ರೂ ನೀವು ಎಕ್ಸ್ಚೇಂಜಲ್ಲಿ ಇಲ್ಲದೆ ಇರೋವಂಥದ್ದು ಬೇರೆ ಸ್ಟಾಕ್ಸಲ್ಲಿ ಇತ್ತು, ಅಥವಾ ಯಾವುದೋ ಕೋಆಪರೇಟಿವ್ ಬ್ಯಾಂಕ್ಸ್ ಇತ್ತು, ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ಯಾಕಂದರೆ ನಿಮ್ಮ ಕೆಲವು ಇನ್ವೆಸ್ಟ್ಮೆಂಟ್ಸು, ಅದರಲ್ಲೂ ಶೇರ್ಸು, ಸ್ಟಾಕ್ಸಲ್ಲಿರುವಂಥ ಇನ್ವೆಸ್ಟ್ಮೆಂಟ್ಸ್ಗೆ ನಿಮಗೆ ಸಮಸ್ಯೆ ಆಗುವಂಥದ್ದು 2026ಅಲ್ಲಿ, ಅಥವಾ ಏನೋ ಸ್ಟಾಕ್ ಸಮಸ್ಯೆ ಆಗುವಂಥದ್ದು, ಲೈಕ್ ಏನೋ ಸ್ಕ್ಯಾಮ್ ಆಗ್ಬೋದು, ಅಥವಾ ಯಾರಾದರೂ ನಿಮ್ಮ ಹತ್ರ ದುಡ್ಡು ತೊಗೊಳ್ಳೋವಂಥದ್ದು, ಏನೋ ಬೇರೆ ಹೆಸರು, ಟ್ಯಾಕ್ಸ್ ಹೆಸರು, IT ಡಿಪಾರ್ಟ್ಮೆಂಟು ಆ ಥರ ಏನೋ ಹೇಳಿ ನಿಮ್ಮ ಹತ್ರ ದುಡ್ಡು ತೊಗೊಳ್ಳೋವಂಥದ್ದು ಈಗೆಲ್ಲ ತುಂಬ ಹೆಚ್ಚಾಗ್ತಿದೆ. ಅದರಲ್ಲಿ ಒನ್ ಆಫ್ ದ ನಕ್ಷತ್ರದ ಬೇಗ ಒಳಗಾಗುವಂಥವ್ರು ಆ ಒಂದು ಇದಕ್ಕೆ ಅಂತಂದರೆ ಈ ರೇವತಿ ನಕ್ಷತ್ರದವರು. ಬೇಗ ದುಡ್ಡು ಮಾಡಬೇಕು, ಎಸ್, ಬಟ್ ನೀವು ಯಾವುದೋ ಒಂದು ದುಡ್ಡು ಮಾಡಬೇಕು ಅಂತ ಹೋಗಿ ಸ್ಕ್ಯಾಮಲ್ಲಿ ಸಿಕ್ಕಾಕೊಳ್ಳೋದು ಇಟ್ಸ್ ಅ ವೆರಿ ಬ್ಯಾಡ್ ಥಿಂಗ್. ಸೊ ಹಾಗಾಗಿ ತುಂಬ ಕೇರ್ಫುಲ್ ಆಗಿರಿ. ಸ್ಕ್ಯಾಮ್ಸ್ ಆಗುವಂಥದ್ದು ಈಗೆಲ್ಲ ತುಂಬ ಜನ ಪಾಪ ಕನ್ಸಲ್ಟೇಷನ್ ತೊಗೊಳ್ಳೋರೆಲ್ಲ ಕಾಲ್ ಮಾಡಿರೋರು ಹೇಳ್ತಿರ್ತಾರೆ, ನಾವು ಇಷ್ಟು ದುಡ್ಡು ಕಟ್ಟಿ ಅಂತ ಹೇಳಿದ್ರು, ನಾವು ಕಟ್ಟಿದ್ವಿ ಮತ್ತು ಅದು ವಾಪಸ್ ಬರಲಿಲ್ಲ ಅಂತ ಹೇಳಿ. ಅಷ್ಟಕ್ಕೆ ಯಾಕೆ ಕಣ್ಮುಂದೆ ಕಾಣುವಂಥ ಎಷ್ಟೋ ಜನಗಳು ನಿಮಗೆ ಮೋಸ ಮಾಡೋ ಚಾನ್ಸಸ್ಸು ಇರುತ್ತೆ. ಸೊ 2026ಅಲ್ಲೂ ಅದೇ ರೀತಿಯಲ್ಲೇ ನಾವು ನೋಡ್ತಾ ಇರೋದ್ರಿಂದ ತುಂಬ ನಿಮಗೆ ದುಡ್ಡಿನ ವಿಚಾರದಲ್ಲಿ ಮೋಸ ಆಗುವಂಥದ್ದು ನಿಮ್ಮ ಲೈಫಲ್ಲಿ ಆಗಿರೋದ್ರಿಂದ ನಿಮಗೆ ತಿಳಿಸ್ಕೊಡ್ತಿರೋಂಥದ್ದು. ವಿಶೇಷವಾಗಿ ನಾನು ಈ ಒಂದು ಬ್ರೇಸ್ಲೆಟ್ನ ಸಜೆಸ್ಟ್ ಮಾಡ್ತೀನಿ 2026ಅಲ್ಲಿ. ಮೀನರಾಶಿ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರು ಮಕ್ಕಳಾಗಿರ್ಬೋದು, ಓದ್ತಾ ಇರೋಂಥವ್ರು, ಹೆಚ್ಚಾಗಿ ಬಿಸ್ನೆಸ್ ಮಾಡ್ತಿರೋಂಥವ್ರು ಅಂತಲೇ ಹೇಳ್ಬೋದು, ಅವರೇ ಹೆಚ್ಚು ಲಾಸ್ನ ಅನುಭವಿಸ್ತಾ ಇರೋಂಥದ್ದು. ಸೊ
ಈ ಒಂದು ಬ್ರೇಸ್ಲೆಟ್ನ ಹಾಕೊಳ್ಳಿ, ಪ್ರೊಟೆಕ್ಟ್ ಆಗ್ತೀರಾ, ತುಂಬ ಒಳ್ಳೇದಾಗುತ್ತೆ. ಓದ್ತಾರಂಥ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಅಟೆಂಪ್ಟ್ ಮಾಡ್ತಿದ್ದಾರೆ, ಬಟ್ ಏನು ಮ್ಯಾಮ್ ತುಂಬ ದೃಷ್ಟಿ ಆಗ್ತಿದೆ ನಮ್ಮ ಮಗುಗೆ, ಏನು ಮಾಡಿದ್ರು ಏನು ಮಾಡಿದ್ರೆ ಒಳ್ಳೇದು ದೃಷ್ಟಿ ವಿಚಾರವಾಗಿ, ಒಳ್ಳೆ ಮಾರ್ಕ್ಸ್ ತೆಗೆದಿರ್ತಾರೆ, ಆಯಿತು ಈಗ ಒಳ್ಳೇದಿದೆ ಅಂತ ಅಂತಿದ್ದಂಗೆ ಮಾರ್ಕ್ಸ್ ಕಡಿಮೆ ಆಗಿಬಿಡುತ್ತೆ. ಸೊ ಈ ರೀತಿಯಾದ ಒಂದು ಕರಂಗಲಿ ಬ್ರೇಸ್ಲೆಟ್ನ ಹಾಕಿಸಿ ಮಕ್ಕಳಿಗೆ ಹೆಚ್ಚಾಗಿ ಕಣ್ಣು ದೃಷ್ಟಿ ಆದಾಗ ತುಂಬ ಡೌನ್ಫಾಲ್ ಆಗಿಬಿಡ್ತಾರೆ. ಏನು ಮಾಡಬೇಕು, ಯಾವ ರೀತಿ ಅವ್ರು ಮುಂದುವರಿಸಬೇಕು, ಯಾಕಂದರೆ ಓದಬೇಕು ಅನ್ನೋದಾಗ ಅವ್ರಿಗೊಂಥರ ಆಂಗ್ಸೈಟಿ ಫೀಲ್ ಆಗುತ್ತೆ, ಅಥವಾ ಏನೋ ಫಿಯರ್ ಆಗುತ್ತೆ, ಒಂಥರ ಭಯ ಅನಿಸ್ತಿರುತ್ತೆ. ಎಲ್ಲ ಓದಿರ್ತಾರೆ, ಎಕ್ಸಾಮ್ ಟೈಮ್ಗೆ ಏನು ಬರೀಬೇಕು, ಯಾವ ರೀತಿ ಅವ್ರಿಗೆ ಕಾನ್ಫಿಡೆನ್ಸೇ ಬರಲ್ಲ. ನಾನು ಬರ್ದಿದ್ದೀನಿ ಅಂತಲೇ ಅನ್ನಲ್ಲ, ನೀವು ಕೇಳ್ಕೊಂಡು ಅವರು ಎಕ್ಸಾಮ್ ಬರೆದು ಮುಗಿಸಿ ಮನೆಗೆ ಬರ್ತಾರಲ್ಲ, ಅವ್ರು ಕೇಳಿ ಇಷ್ಟು ಜನ ಹೇಳ್ತಿರ್ತಾರೆ ಹೆಂಗೆ ಬರ್ದೆ ಅಂತಲೇ ಗೊತ್ತಾಗ್ತಿಲ್ಲ, ಏನು ಸರಿಯಾಗಿ ಬರ್ದಿಲ್ಲ ಅಂತ ಅನ್ನಿಸ್ತಿರುತ್ತೆ ಅಂತ ಹೇಳಿ ಅವ್ರಿಗೆ ಭಯ, ಆಂಗ್ಸೈಟಿ ಇಶ್ಯೂಸ್ ಆಗುವಂಥದ್ದು 2026 ಹೆಚ್ಚಾಗಿದೆ. ಸೊ ಹಾಗಾಗಿ ಮಕ್ಕಳಿಗೆ ವಿಶೇಷವಾಗಿ ಒಂದು ಪ್ರೊಟೆಕ್ಷನ್ ಬೇಕು. ಕರಂಗೋಲಿ ಬ್ರೇಸ್ಲೆಟ್ನ ಹಾಕಿಸಿ, ಸಾಧ್ಯ ಆದರೆ ಮಾಲೆಯನ್ನು ಸಹ ಧರಿಸಬಹುದು ನೀವು. ಆ ಕರಂಗೋಲಿ ಮಾಲಾ ಅಂತ ಹೇಳಿ ನಾನು ತೋರಿಸ್ತಿರ್ತೆ ಆ್ಯಕ್ಚುಲಿ ನಿಮಗೆ. ಸೊ ವಿಶೇಷವಾಗಿ ಮಂತ್ರಗಳನ್ನು ಚಾಂಟ್ ಮಾಡ್ಕೊಳ್ಳಿ. ನಾನು ಹೇಳುವಂಥದ್ದು, ಈಗ ನೀವು ಬುದ್ಧನಿಗೆ ಸಂಬಂಧಪಟ್ಟಿರುವಂತಹ ಓಂ ಬ್ರಾಂ ಬ್ರೈಂ ಬ್ರಾಂ ಸಹ ಭೌಮಾಯ ನಮಃ ಈ ಒಂದು ವಿಶೇಷವಾಗಿಂಥ ಮಂತ್ರವನ್ನು ಹೇಳ್ಕೊಳ್ಬೋದು. ಬಟ್ ಮಂತ್ರನ ಯಾವ ರೀತಿ ಹೇಳ್ಕೋಬೇಕು, ನೀವು ಪ್ರತಿಯೊಂದು ಮಂತ್ರ ಹೇಳಿದಾಗ ನೀವು ಇದನ್ನು ಈ ರೀತಿ ಮೂವ್ ಮಾಡುವಂಥದ್ದು. ಸೊ ಮೂವ್ ಮಾಡಿದ್ಮೇಲೆ ಈ ಕಂಪ್ಲೀಟ್ 108 ಹೇಳಿದ್ಮೇಲೆ ನೀವು ಇದನ್ನು ಮಾಲೆನ ಹಾಕ್ಕೊಳ್ಳಿ. ಸಖತ್ ಎನರ್ಜೆಟಿಕ್ ಆಗಿರುತ್ತೆ. ನೀವು ಎಲ್ಲೇ ಹೋಗಿ ಯಾವ ದೇವ್ರ ಹತ್ರ ಇಟ್ಟು ಯಾವ ದೇವಸ್ಥಾನದಲ್ಲೂ ಮಾಡದಿರೋಷ್ಟು ಎನರ್ಜೀಸ್ನ ನೀವು ಇದು ಮಾಡಬೇಕು. ಡೆಡಿಕೇಟೆಡ್ ಆಗಿ ಕರೆಕ್ಟಾಗಿ ಕುತ್ಕೊಂಡು ಮಾಡಬೇಕು ಅಷ್ಟೇ. ಏನಂದರೆ ನೀವು ಸುಮ್ಮನೆ ಕಾಟಾಚಾರಕ್ಕೆ ಇಲ್ಲಿ ಮಾಡ್ತಿರ್ತೀರಾ, ಅಲ್ಲೇನೋ ಫೋನ್ ಬರ್ತಿರುತ್ತೆ, ಅಲ್ಲೇನೋ ಕಾಲ್ಸ್ ಬರ್ತಿರುತ್ತೆ, ಕಾಲಲ್ಲಿ ಮಾತಾಡ್ತಿರ್ತೀರಾ, ಅಥವಾ ಏನೋ TV ನೋಡ್ತಿರ್ತೀರಾ, ಆ ರೀತಿ ಅಲ್ಲ. ಯಾವುದೇ ಕೆಲಸ ಮಾಡಬೇಕು ಅಂದರೆ ನಿಮಗೆ ಶ್ರದ್ಧಾ ಭಕ್ತಿಯಿಂದ ನೀವು ಏಕಾಗ್ರತೆಯಿಂದ ಚಿಂತನೆ ಮಾಡಿಕೊಂಡು, ಅಂದರೆ ಆ ವಿಚಾರವಾಗಿ ನೀವು ಮೈಂಡಲ್ಲಿ ಓಡ್ತಿರ್ಬೇಕು. ನನ್ನ ಮಗು ಚೆನ್ನಾಗಿ ಓದಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಒಳ್ಳೆ ಅವ್ನಿಗೆ ಏನಿದ್ರು ನೆನಪು ಬರೋ ರೀತಿಯಲ್ಲಿ ಆಗಬೇಕು. ತುಂಬ ಜನ ಪೇರೆಂಟ್ಸು ಇದು ಏನು ಸಮಸ್ಯೆ, ಅದು ಎಲ್ಲ ಓದಿರ್ತಾರೆ ಮೇಡಮ್, ಬಟ್ ಎಕ್ಸಾಮ್ಗೆ ಹೋಗಿ ಬರೀಬೇಕು ಅಂದಾಗ ಮಾತ್ರ ಅವ್ರಿಗೆ ಟೆನ್ಷನ್ ಆಗುತ್ತೆ, ಟೆನ್ಷನ್ಗೆ ಎಲ್ಲ ಮರೆತು ಬಿಡ್ತಾರೆ ಅಂತ ಹೇಳಿ ತುಂಬ ಎಷ್ಟೇ ಬ್ರೈಟ್ ಸ್ಟೂಡೆಂಟ್ ಇದ್ರೂ ಕೂಡ ಆ ಒಂದು ಆಂಗ್ಸೈಟಿ ಟೆನ್ಷನ್ಗೆ ಸಮಸ್ಯೆ ಒಳಗಾಗಿ ಆಗ್ತಾರೆ. ಸೊ ಒಳ್ಳೆ ಇದಿದೆ, ರೆಪ್ಯುಟೇಷನ್ ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ 2026 ಈವನ್ ಬಿಸ್ನೆಸ್ ಮಾಡ್ತಿರೋಂಥವ್ರಿಗೂ ಅಷ್ಟೇ. ಈ ಒಂದು ದುಡ್ಡಿನ ವಿಚಾರದಲ್ಲಿ ಏನೋ ಸಿಕ್ಕಾಕೊಂಡಿರ್ತಾರೆ, ಅಥವಾ ಏನೋ ಸಮಸ್ಯೆ ಆಯಿತು, ಸ್ಕ್ಯಾಮ್ ಆಯಿತು, ರೆಪ್ಯುಟೇಷನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅದಕ್ಕಿಂತ ವಿಶೇಷವಾಗಿ ಅದಕ್ಕಿಂತ ಮುಂಚಿತವಾಗಿ ಪ್ರಪ್ರಥಮವಾಗಿ ನಾನು ಹೇಳೋವಂಥದ್ದು, ಎಲ್ಲರಿಗೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ, ಈಗೆಲ್ಲ ನೋಡ್ತಾ ಇದ್ದೀರಾ, ಈಗ ಆಲ್ರೆಡಿ ನೋಡ್ತಾ ಇರೋಂಥವ್ರು, ಲೈಕ್ ಮಾಡ್ತಿರೋಂಥವ್ರು, ಕಮೆಂಟ್ ಸೆಕ್ಷನ್ ಕಮೆಂಟ್ಸ್ ಕೊಡ್ತಾರೆ, ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ನನ್ನ ಕೆಲವು ಸರಳ ಪರಿಹಾರಗಳು, ರೇವತಿ ನಕ್ಷತ್ರ ಅಂತಲೇ ಅಲ್ಲ, ನಾನು ಕೊಟ್ಟಿರುವಂಥ ಮಿಕ್ಕ ಎಲ್ಲ 26 ನಕ್ಷತ್ರಗಳಿಗೂ ಸಂಬಂಧಪಟ್ಟಂಗೆ ಸರಳ ಪರಿಹಾರಗಳಿರಬಹುದು. ನಿಮ್ಗೆ ಆಗ್ತಿರೋಂತಹ ಅನುಕೂಲಗಳು 2026 ಅಥವಾ ಆಗುವಂಥ ಅನಾನುಕೂಲಗಳು 2026 ಕ್ಯಾಲೆಂಡರ್ ವರ್ಷ ಬದಲಾವಣೆಯ ವಿಚಾರವಾಗಿ ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥದ್ದು. ನಿಮ್ಗೆ ಅದೆಲ್ಲ ಒಳ್ಳೇದಾಗ್ತಿದೆ ಅಂತ ತುಂಬ ಜನ ನನಗೆ ಕಮೆಂಟ್ ಸೆಕ್ಷನ್ ಇರ್ಬೋದು, ನಮ್ಮ ನಂಬರ್ಸ್ ಕಾಲ್ ಮಾಡ್ತಿರೋಂಥದ್ದು, ನನ್ನ ಹತ್ರ ಕನ್ಸಲ್ಟೇಷನ್ ತೋರಿರೋ ಹತ್ರ ಅಂತೂ ಖಂಡಿತ ನನ್ನ ನಂಬರ್ಸ್ ಇರುತ್ತೆ, ಅವರು ಕೂಡ ನನಗೆ ರೀಚ್ ಮಾಡಿ ತಿಳಿಸ್ಕೊಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಸಹ ನಾನು ಒಂದು ಮನಗಳಿಂದ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟು ಹೇಳಿದ ಕಾರ್ಯಕ್ರಮ ಮುಗಿಸೋಣ. ರೇವತಿ ನಕ್ಷತ್ರದವ್ರಿಗೂ ಅಬಂಡೆಂಟ್ ಆಫ್ ಮನಿ, ಅಬಂಡೆಂಟ್ ಆಫ್ ಸಕ್ಸಸ್ ಸಿಗಲಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.